ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ತಾರಿ ಸ್ಟಿಚ್ಚಲ್ಲಿ ನಾನು ಕ್ರಾಸ್ ಮತ್ತು ಕ್ರಿಸ್ ಕ್ರಾಸ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಮೆಥಡು ಕ್ರಾಸ್ ಸ್ಟಿಚ್ಚನ್ನು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 2 ಲೈನ್ ಹಾಕ್ಕೊಂಡ್ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಮನೇಲಿ ಕಲಿಯುವಾಗ ಯಾವಾಗಲೂ ಫಸ್ಟು ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಯ್ತಾ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ನೋಡಿ, 2 ಎಳೆ ದಾರ ತಗೊಳ್ಳಿ, ಸೇಮ್ ಕಲರು ಸಿಲ್ಕ್ ಥ್ರೆಡಲ್ಲಿ. ಈ ಥರ ಚಿಕ್ಕ ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಬನ್ನಿ. ಮೊದಲು ತೋರಿಸ್ತೀನಿ. ಯಾವಾಗಲೂ ಚೈನ್ ತಗೊಳ್ಳುವಾಗ ಬ್ಯಾಕ್ ಸೈಡಿಗೆ ಒಂದು ಚೈನ್ ಹಾಕ್ಕೋಬೇಕು, ಲಾಕ್ ಚೈನ್ ಅಂತ ಹೇಳಿ. ನೋಡಿ, ಈ ಥರ ಸ್ಮಾಲಾಗಿ ಚೈನ್ ಹಾಕ್ಕೊಳ್ತಾ ಬನ್ನಿ. ತುಂಬ ಸ್ಮಾಲಾಗಿ ಹಾಕ್ಕೊಳ್ತಾ ಬರಬೇಕು. ಅಂದರೆ ಕಲಿತಾ ಇರುವಾಗ ನೀವು ದೊಡ್ಡ ದೊಡ್ಡದಾಗಿ ಹಾಕಿರ್ತೀರಲ್ವ, ಮತ್ತೆ ಬರ್ತಾ ಬರ್ತಾ ಚಿಕ್ಕ ಚಿಕ್ಕದಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಖಂಡಿತವಾಗಿ ಚಿಕ್ಕ ಚಿಕ್ಕದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ಇಲ್ಲಿಗೆ ಬರ್ತಿರಲ್ವ, ಈ ಎಡ್ಜಿಗೆ ಬಂದ ನಂತರ ಹಾಗೆ ರಿಟರ್ನ್ ತಿರುಗಿಸಿ ಆಪೋಸಿಟಲ್ಲಿ, ಅಂದರೆ ಅದರ ಪಕ್ಕಕ್ಕೇ ಒಂದು ಚೈನ್ ಹಾಕಬೇಕು. ಪಕ್ಕದಲ್ಲೇ ಚಿಕ್ಕ ಚೈನ್ ಹಾಕಿ ಮತ್ತೆ ಅದನ್ನು ತೆಗೆದು ನೀವು ಯಾವ ಆ್ಯಂಗಲಲ್ಲಿ ಹೋಗ್ತೀರಾ, ಈಗ ಕೆಳಗಡೆ ಲೈನಿಗೆ ಹೋಗ್ತಿರಲ್ವ, ಆ ಲೈನ್ ಕಡೆನೇ ಈ ಕಡೆ ಸೈಡ್ ಒಂದು ಸ್ಟಿಚ್ ಹಾಕ್ಕೊಬೇಕು ಸ್ಮಾಲಾಗಿ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗೆ ಹಾಗೆ ಕೆಳಗೆ ಅಂದರೆ ಆ ಕೆಳಗಡೆ ಲೈನ್ ಹೋಗಿದೆ ನೋಡಿ, ಆ ಕಡೆ ಪಕ್ಕದಲ್ಲೇ ಈ ದಾರದ ಲೈನ್ ಪಕ್ಕದಲ್ಲೇ ಹಾಕ್ಕೊಳ್ತಾ ಮತ್ತೆ ಚಿಕ್ಕ ಚಿಕ್ಕ ಲೈನ್ ಹಾಕ್ಕೊಳ್ತಾ ಹೋಗಬೇಕು. ಹಾಗೆ ಆ ಎಡ್ಜಿಗೆ ಹೋದ ನಂತರ ಮತ್ತೆ ವಾಪಸ್ ಈ ಕಡೆ ತಿರುಗಿಸಿ ಒಂದು ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ತಿರುಗಿಸಿ ಒಂದು ಚಿಕ್ಕ ಚೈನ್ ಹಾಕ್ಕೊಳ್ಳಿ. ಚಿಕ್ಕ ಚೈನ್ ಹಾಕಿ ಆಮೇಲೆ ಮತ್ತೆ ಯಾವ ಕಡೆ ನೀವು ಚೈನ್ ಹಾಕೋ ಡೈರೆಕ್ಷನ್ ಇದೆ ಆ ಕಡೆ ನೋಡಿ, ಆ ಥರ ಡೈರೆಕ್ಷನ್ ಇದೆಯಲ್ಲ, ಆ ಆ್ಯಂಗಲಿಗೆ ಟರ್ನ್ ಮಾಡಿಕೊಂಡು ನೀವು ಪಕ್ಕದಲ್ಲೇ ಒಂದು ಚಿಕ್ಕ ಚೈನ್ ಹಾಕ್ಕೊಳ್ಳಿ. ನೋಡಿ, ಚಿಕ್ಕದಾಗಿ ಚೈನ್ ಹಾಕ್ಕೊಳ್ಳಿ ಹಾಗೆ. ಆಮೇಲೆ ಮತ್ತೆ ಚಿಕ್ಕ ಚಿಕ್ಕ ಚೈನ್ ಹಾಕ್ಕೊಳ್ತಾ ಬನ್ನಿ. ಈ ಸ್ಟಿಚ್ಚಲ್ಲಿ ನಿಮಗೆ ಏನು ಅರ್ಥ ಆಗೋದು ಅಂದರೆ ಶಾರ್ಪ್ನೆಸ್ ಹೇಗೆ ತೆಗಿಬೇಕು ಅನ್ನೋದು. ನಿಮಗೆ ಮುಂದೆ ಡಿಸೈನ್ಗಳಲ್ಲಿ ಶಾರ್ಪ್ನೆಸ್ ತೆಗಿಬೇಕಾಗತ್ತಲ್ವ, ಈ ಚೈನ್ ಸ್ಟಿಚ್ಚಲ್ಲಿ ನಿಮಗೆ ಶಾರ್ಪ್ನೆಸ್ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ರಾಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ಈ ಥರ ಶಾರ್ಪ್ನೆಸ್ ಈ ಥರ ಬರುತ್ತೆ. ಅದೇ ಥರನೇ ಮತ್ತೆ ವಾಪಸ್ಸು ಎಡ್ಜಿ ಬಂದ ನಂತರ ಪಕ್ಕದಲ್ಲೇ ಒಂದು ಚೈನ್ ಹಾಕಿ ಹಾಗೆ. ಮತ್ತು ನಿಮಗೆ ಯಾವ ಕಡೆ ಹೋಗಬೇಕಾಗಿದೆ ಡಿಸೈನು ಆ ಕಡೆನೇ ಮುಖ ಮಾಡಿ ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಹೋಗಬೇಕು. ಹಾಗೆ ಪಕ್ಕದಲ್ಲೇ ಒಂದು ಚೈನ್ ಹಾಕ್ಕೊಳ್ಳಿ. ನೋಡಿ, ಶಾರ್ಪ್ನೆಸ್ ಬರ್ತಾ ಇದೆ ಅಲ್ವಾ ಎಡ್ಜಲ್ಲಿ, ಅದೇ ಥರನೇ ಶಾರ್ಪ್ನೆಸ್ ಮೇಂಟೈನ್ ಮಾಡ್ತಾ ಹೋಗಬೇಕು. ನೋಡಿ, ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ಥರನೇ ರಿಟರ್ನ್ ಒಂದು ಸ್ಟಿಚ್ ಹಾಕ್ಕೊಂಡು ಪುನಃ ಯಾವ ಆ್ಯಂಗಲಲ್ಲಿ ಹೋಗಬೇಕು ಆ ಆ್ಯಂಗಲ್ ಸೈಡಲ್ಲೇ ಬರಬೇಕು ನೀವು. ನೋಡಿ, ಈ ಥರ. ಈಗ ಮುಂದೆ ನಿಮಗೆ ಬ್ಲೌಸಿಗೆ ಡಿಸೈನ್ ಹಾಕುವಾಗಾದರೂ ಇದೇ ಥರನೇ ನೀವು ಮೇಂಟೈನ್ ಮಾಡ್ಕೊಂಡ್ಬರ್ಬೇಕಾಗತ್ತೆ. ನೀವು ಎಡ್ಜಿಗೆ ಬಂದ ನಂತರ ಈ ಥರ ಶಾರ್ಪ್ನೆಸ್ ತೊಗೊಂಡ ನಂತರ ಯಾವ ಕಡೆ ನಿಮಗೆ ಡಿಸೈನ್ ಹೋಗಬೇಕಾಗಿರುತ್ತೋ ಆ ಕಡೆ ಚೈನ್ ತಗೊಂಡು ಹೋದರೆ ಆಯಿತು. ಈ ಥರ ಚಿಕ್ಕ ಚಿಕ್ಕ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಥರ ಚೈನ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಎಂಡ್ವರೆಗೂ ತೋರಿಸೋದಿಲ್ಲ, ನೀವು ಮಾತ್ರ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ. ತುಂಬಾ ಸಿಂಪಲ್ ಡಿಸೈನ್ ಇದೆಲ್ಲ. ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡು ಹೋಗಿ ಎಂಡ್ ನಾಟ್ ಹಾಕ್ಕೊಳ್ಳಿ. ಓಕೆ, ಎಂಡ್ ನಾಟ್ ಹಾಕೋದು ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ವಿಡಿಯೋ ನೋಡೋದಾದರೆ ನಾನು ಆರಿ ವರ್ಕಿದು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಎಲ್ಲ ಕ್ಲಾಸಸ್ನ, ಅಲ್ಲಿ ಹೋಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಫ್ರೀ ಆರಿ ಕೋರ್ಸ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸತಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೇ ಲಿಸ್ಟಲ್ಲಿ ಆರಿ ಕೋರ್ಸ್ ಬಗ್ಗೆ ಹಾಕಿದ್ದೀನಿ, 1 by 1 ವಿಡಿಯೋ ಅಲ್ಲೇ ಸಿಗುತ್ತೆ ನಿಮಗೆ. ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಈ ಥರ ಎಂಡ್ ಆದ ನಂತರ ನಾನು ಎಂಡ್ ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ಅದು ಕಂಪ್ಲೀಟ್ ಆಯಿತು. ಅದು ಕ್ರಾಸ್ ಸ್ಟಿಚ್ ಅಂತ ಹೇಳಿ. ಈಗ ನಾನು ಕ್ರಿಸ್ ಕ್ರಾಸ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಲೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಒಂದು ಚೈನ್ ಹಾಕ್ಕೊಳ್ಳಿ. ಅದನ್ನು ಈ ಥರ ಕ್ರಾಸ್ ಆಗಿ ಒಂದು ಚೈನ್ ಹಾಕ್ಕೊಳ್ಳಿ. ಕ್ರಾಸಾಗಿ ತೊಗೊಂಡು ಹೋಗಿ
ಆಮೇಲೆ ಅದನ್ನು ರಿಟರ್ನ್ ತಿರುಗಿಸಿ, ಅಂದರೆ ಅದ್ರ ಪಕ್ಕಕ್ಕೇನೆ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ. ಅದೇನು ಪಕ್ಕಕ್ಕೆ ಲಾಕ್ ಚೈನ್ ಹಾಕಬೇಕಂತೇನಲ್ಲ, ಅದು ಎಷ್ಟು ಉದ್ದ ಬೇಕು ಅಷ್ಟುದ್ದಕ್ಕೆ ಒಂದು ಚೈನ್ ಹಾಕ್ಕೊಳ್ಳಿ ನೋಡಿ. ಹಾಗೆ ಮತ್ತೆ ಅದಕ್ಕೆ ಆಪೋಸಿಟಾಗಿ ಇಂಟು ಮಾರ್ಕಲ್ಲಿ ಒಂದು ಚೈನ್ ಹಾಕಿ. ಈ ಸ್ಟಿಚ್ಚಲ್ಲಿ ನಿಮಗೆ ಯಾವುದೇ ಥರದ ಲಾಕ್ ಸ್ಟಿಚಸ್ ಇರೋದಿಲ್ಲ, ಅಂದರೆ ಲಾಕ್ ಸ್ಟಿಚಸ್ ಅಂದರೆ ಸ್ಮಾಲ್ ಸ್ಟಿಚಸ್ ಹಾಕಬೇಕು ಪಕ್ಕದಲ್ಲಿ ಅಂತೇನಿರೋದಿಲ್ಲ. ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆಯಿತು. ನನ್ನ ಚಾನಲಲ್ಲಿ ಆರಿ ವರ್ಕನ್ನು ಸ್ಟಾರ್ಟಿಂಗಿಂದ ನೋಡೋರಿಗಾದರೆ ಇದೆಲ್ಲ ಕಷ್ಟ ಆಗೋದಿಲ್ಲ, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ. ಫಸ್ಟ್ ನೋಡೋರಾದರೆ ಸ್ಟಾರ್ಟಿಂಗಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ನೋಡಿ. ಇದೇ ಥರನೇ ಚೈನ್ ಹಾಕ್ಕೊಳ್ತಾ ಹೋಗಿ. ಅಲ್ಲಿ ಚೈನ್ ಹಾಕಿದ ನಂತರ ಅದರ ಬ್ಯಾಕ್ ಸೈಡಿಗೆ ತರಬೇಕು ವಾಪಸ್ಸು. ಫಸ್ಟು ಎಷ್ಟು ಉದ್ದಕ್ಕೆ ಹಾಕಿರ್ತೀರೋ ಅದೇ ಉದ್ದನೇ ಮೇಂಟೈನ್ ಮಾಡ್ತಾ ಬನ್ನಿ. ಚೈನು ಎಷ್ಟು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿದ್ದೀರಾ ಸೇಮ್ ಡಿಸ್ಟೆನ್ಸನ್ನು ಎಂಡ್ವರೆಗೂ ಮೇಂಟೈನ್ ಮಾಡ್ತಾ ಬಂದರೆ ಲುಕ್ ಆಗಿರುತ್ತೆ ನೋಡಿ. ಯಾವುದೇ ಥರ ಲಾಕ್ ಸ್ಟಿಚಸ್ ಹಾಕ್ತಾ ಹೋಗ್ಬಿಡಿ, ಹಾಗೆ ಚೈನ್ ಹಾಕ್ಕೊಳ್ತಾ ಬನ್ನಿ ಅಷ್ಟೇ. ಅದನ್ನು ಕ್ರಾಸ್ ಆಗಿ ಹಾಕ್ಕೊಳ್ತಾ ಬರೋದು, ಇದಕ್ಕೆ ಕ್ರಿಸ್ ಕ್ರಾಸ್ ಅಂತ ಹೇಳ್ತಾರೆ. ಒಂದು ನೋಟ್ಬುಕ್ ಮಾಡಿಕೊಂಡು ನೀವು ಚೈನ್ಗಳ ಹೆಸರು, ಅಂದರೆ ನಾನು ಕೊಡ್ತಾ ಇರೋ ಕ್ಲಾಸಸ್ಸಲ್ಲಿ ಯಾವ್ಯಾವ ಚೈನ್ ಇದು ನೇಮ್ಸ್ ಎಲ್ಲ ಹೇಳಿರ್ತೀನಲ್ವ, ಅದನ್ನೆಲ್ಲ ಬರ್ಕೊಂಡು ಮತ್ತು ನೀವು ಬೇಕಿದ್ರೆ ಈ ಥರ ಸ್ಟಿಚಸ್ಸನ್ನು ಕೂಡ ಮಾಡ್ಕೋಬೋದು ಪಕ್ಕದಲ್ಲಿ ನೋಡಿ. ಈ ಥರ ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಬನ್ನಿ. ನಾನು ನಿಮಗೆ ಸಿಲ್ಕ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತ ಹೇಳಿ. ಮೆಥಡ್ ಎಲ್ಲ ಸೇಮೇ, ಆದರೆ ನೀವು ಮಾತ್ರ ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಸೇಮ್ ಸ್ಟಿಚ್ಚನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನಾನು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ತುಂಬಾ ನೀಟಾಗಿ ಅರ್ಥ ಆಗಲಿ ಅಂತ ಹೇಳಿ. ಇದೇ ಥರನೇ ಕ್ರಾಸ್ ಆಗಿ ಚೈನ್ ಹಾಕ್ಕೊಳ್ತಾ ಬನ್ನಿ ನೋಡಿ. ನಿಮಗೆ ಫಸ್ಟು ಎಲ್ಲ ಸ್ಟಿಚಸ್ಗಳನ್ನ ಹೇಳ್ಕೊಡ್ತೀನಿ, ಆಮೇಲೆ ಬೀಡ್ಸ್ ವರ್ಕು, ಸರ್ದೋಸಿ, ಕಟ್ ವರ್ಕು, ಲಟ್ಕನ್ನು ಅದೆಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಮತ್ತು ನೆಟ್ ಹೇಗೆ ಹಾಕೋದು, ನೆಟ್ ವರ್ಕು, ಕಟ್ ವರ್ಕಲ್ಲಿ ನೆಟ್ ಅಟ್ಯಾಚ್ ಮಾಡಿ ಹೇಗೆ ಮಾಡೋದು ಅದೆಲ್ಲ ತೋರಿಸ್ತಾ ಬರ್ತೀನಿ. ಫಸ್ಟ್ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಕಲಿತಾ ಬನ್ನಿ, ಯಾಕೆಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಅದೇ ಬೀಡ್ಸ್ ವರ್ಕಿಗೆಲ್ಲ ನಿಮ್ಗೆ ಅಷ್ಟೊಂದು ಕಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಯಾವ್ದು ಕಷ್ಟ ಇರುತ್ತೆ ಅದನ್ನು ಮೊದಲು ಕಲೀರಿ ನೋಡಿ. ಈ ಥರ ಹಾಕ್ತಾ ಬನ್ನಿ. ನಾನು ಹಾಕಿ ಮುಗಿಸ್ತೀನಿ ನೋಡಿ. ಹಾಕಿ ಮುಗಿಸ್ದೆ, ಈ ಥರ ಬಂದಿದೆ. ಅದು ಆ ಕಡೆದು ಕ್ರಾಸ್ ಸ್ಟಿಚ್ ಅಂತ, ಅಂದರೆ ನಿಮಗೆ ಶಾರ್ಪ್ನೆಸ್ ಹೇಗೆ ತೆಗಿಬೇಕು ಒಂದೊಂದು ಡಿಸೈನ್ಗಳಲ್ಲಿ, ನಿಮಗೆ ನೆಕ್ ಡಿಸೈನ್ಗಳಲ್ಲೆಲ್ಲ ಶಾರ್ಪ್ನೆಸ್ ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಡುತ್ತೆ. ಮತ್ತು ಈ ಕಡೆದು ಕ್ರಿಸ್ ಕ್ರಾಸ್ ನಾನು ಸಪ್ರೇಟಾಗಿ ವಿಡಿಯೋ ಮಾಡಬಹುದಿತ್ತು, ಆದರೆ ಬೇಗ ನೀವು ಕಲೀಲಿ ಅಂತ ಹೇಳಿ ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ, ಅಂದರೆ ಸಿಂಪಲ್ ಸ್ಟಿಚಸ್ ಆಗಿರೋದ್ರಿಂದ ಎರಡು ಸ್ಟಿಚಸ್ಸು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ನೋಟ್ಸ್ ಮೇಂಟೈನ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.